ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮೊದಲೇ ತಿಳಿಸಿದಂತೆ ಗಣೇಶ ಚತುರ್ಥಿಗೆ ಕಂಟಿನ್ಯೂಸ್ ಆಗಿ ಸ್ವೀಟ್ಸ್ ಮಾಡಿ ತೋರಿಸ್ತೇವೆ ಅಂತ ಹೇಳಿದ್ವಿ. ಅದೇ ರೀತಿ ನಾವು ಇವತ್ತೊಂದು ಸ್ವೀಟ್ ಜೊತೆ ಬಂದಿದ್ದೇವೆ. ಇವತ್ತು ನಾವು ಕರ್ಜಿಕಾಯಿ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತಿದ್ದೇವೆ. ಬನ್ನಿ ವಿಡಿಯೋ ಶುರು ಮಾಡುವ. ಮೊದಲಿಗೆ ಒಂದು ಬೌಲಿಗೆ ಫುಡ್ ಕಲರ್ ಹಾಕ್ತಿದ್ದೇವೆ. ಫುಡ್ ಕಲರ್ ಆಪ್ಷನಲ್, ನಾವು ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ ಫುಡ್ ಕಲರ್ ಹಾಕ್ತಿದ್ದೇವೆ. ಫುಡ್ ಕಲರ್ ಮತ್ತು ಅದಕ್ಕೆ ಸ್ವಲ್ಪ ಶುಗರ್ ಹಾಕ್ತಿದ್ದೇವೆ. ಸಕ್ಕರೆ ಯಾಕೆ ಹಾಕೋದಂತ ಹೇಳಿದರೆ ಕರ್ಜಿಕಾಯಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿಕ್ಕೆ, ಮತ್ತು ಸ್ವಲ್ಪ ಬ್ರೌನ್ ಕಲರಲ್ಲಿ ಬರ್ತದೆ ಸಕ್ಕರೆ ಹಾಕಿದರೆ, ಅದಕ್ಕೋಸ್ಕರ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೇವೆ. ಸಕ್ಕರೆ ಎಲ್ಲ ನೀರಾದ ನಂತರ ಇದನ್ನೀಗ ನಾವು ಮೈದಾ ಹಿಟ್ಟಿಗೆ ಹಾಕಬೇಕು. ಮೈದಾ ಹಿಟ್ಟಿಗೆ ಹಾಕಿ ಚಪಾತಿ ಮಾಡಲಿಕ್ಕೆ ರೆಡಿ ಮಾಡಬೇಕು. ನಾರ್ಮಲಾಗಿ ಚಪಾತಿ ನಾವು ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡಿದರೆ ಆಯಿತು. ಇಲ್ಲಿ ನೀವು ಮೈದಾ ಹಿಟ್ಟೆ ತಗೊಳ್ಬೇಕಂತಿಲ್ಲ, ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಮೈದಾ ಹಿಟ್ಟಲ್ಲಿ ಮಾಡಿದರೆ ಸ್ವಲ್ಪ ಚೆಂದ ಬರ್ತದೆ, ಅದಕ್ಕೆ ನಾವಿಲ್ಲಿ ಮೈದಾ ಹಿಟ್ಟನ್ನು ಮಾತ್ರ ತಗೊಳ್ತಿದ್ದೇವೆ. ಇದೇ ರೀತಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಯಾವ ಹದಕ್ಕೆ ಮಾಡ್ತೇವೆ ಅದೇ ಹದಕ್ಕೆ ಮಾಡಿದರೆ ಆಯಿತು. ನಾವಿಲ್ಲಿ ತೋರಿಸ್ತಿದ್ದೇವೆ. ನಾವು ಕಲರ್ ಹಾಕಿದ ಕಾರಣ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಹಿಟ್ಟೆಲ್ಲ ಸ್ಮೂತಾಗಿ ಬರಬೇಕು, ಇಲ್ಲದಿದ್ದರೆ ಚಪಾತಿ ಅಷ್ಟು ಕ್ಲಿಯರಾಗಿ ಬರೋದಿಲ್ಲಲ್ವ, ಅದಕ್ಕೆ ನೋಡಿ ಈ ರೀತಿ. ಈಗ ನಮ್ಮದು ಚಪಾತಿ ಹಿಟ್ಟು ರೆಡಿ ಆಯಿತು. ಈಗ ಇದನ್ನು ಸ್ವಲ್ಪ ಸಪ್ರೇಟಾಗಿ ಎತ್ತಿಡುವ. ಒಂದು 10-15 ನಿಮಿಷಗಳ ಕಾಲ ಇಟ್ಟು ನಂತರ ಚಪಾತಿ ಮಾಡುವ. ಈಗ ನಾವು ಇಡ್ತಿದ್ದೇವೆ ನೋಡಿ, ಮುಚ್ಚಿಡ್ತಿದ್ದೇವೆ ಒಂದು 10 ನಿಮಿಷ ಆಗಲಿ. ಈಗ ನಾವು ಅದಕ್ಕೆ ಮಿಡ್ಲಿಗೆ ಹಾಕಲಿಕ್ಕೆ ಸ್ವೀಟ್ ರೆಡಿ ಮಾಡುವ. ಈಗ ನಾವು ತೆಂಗಿನಕಾಯಿಯನ್ನು ಫ್ರೈ ಮಾಡ್ತಾ ಇದ್ದೇವೆ. ತೆಂಗಿನಕಾಯಿ ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಆಗಲಿ, ಅಷ್ಟಾದರೆ ಸಾಕು. ಈಗ ನೋಡಿ ಫ್ರೈ ಆಯಿತು. ಈಗ ಇದನ್ನೊಂದು ಪಾತ್ರೆಗೆ ಹಾಕಿ ಸಪ್ರೇಟಾಗಿ ಎತ್ತಿಡುವ. ಈಗ ನೆಕ್ಸ್ಟ್ ಅದೇ ಬಾಣಲೆಗೆ ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ತಿದ್ದೇವೆ. ಇಲ್ಲಿ ನೀವು ಕಪ್ಪು ಎಳ್ಳು ಕೂಡ ತಗೊಳ್ಬೋದು, ನಾವಿಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೇವೆ. ನಿಮಗೆ ಜಾಸ್ತಿ ಬೇಕಾದರೂ ತಗೊಳ್ಬೋದು. ನಾವಿಲ್ಲಿ ಒಂದು 15 ಕರ್ಜಿಕಾಯಿ ಆಗುವಷ್ಟು ಮಾಡ್ತಿದ್ದೇವೆ, ಅದಕ್ಕೆ ನಾವು ಇಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೇವೆ. ಎಳ್ಳು ಕೂಡ ಫ್ರೈ ಆಯಿತು, ಬ್ರೌನ್ ಕಲರ್ ಬಂದಿದೆ ನೋಡಿ. ಈಗ ಅದೇ ತೆಂಗಿನಕಾಯಿ ಹಾಕಿದ ಪಾತ್ರೆಗೆ ಅದನ್ನು ಹಾಕ್ತಿದ್ದೇವೆ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ನಾವಿಲ್ಲಿ ಬೆಲ್ಲ ತುರಿದು ತಗೊಂಡಿದ್ದೇವೆ. ನಾವಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೇವೆ. ನೀವು ಜಾಸ್ತಿ ಸ್ವೀಟ್ ಇಷ್ಟಪಡುವವರಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ನಾವು ಸ್ವಲ್ಪ ಕಡಿಮೆನೇ ಹಾಕಿದ್ದೇವೆ. ಈಗ ಇದಕ್ಕೆ ಪರಿಮಳಕ್ಕೆ 1 ಚಮಚ ಆಗುವಷ್ಟು ಏಲಕ್ಕಿ ಹಾಕ್ತಿದ್ದೇವೆ. 1 ಚಮಚ ಹಾಕಿದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕುವ. ಅವಲಕ್ಕಿ ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಬೋದು. ನೀವು ತೆಂಗಿನ ತುರಿಯೇ ಜಾಸ್ತಿ ತೆಗೊಳ್ತೀರಂತಿದ್ದರೆ ನೀವು ಅವಲಕ್ಕಿ ಹಾಕುವ ಅವಶ್ಯಕತೆ ಇರುವುದಿಲ್ಲ. ನಾವಿಲ್ಲಿ ತೆಂಗಿನ ತುರಿ ಕಡಿಮೆ ತಗೊಂಡ ಕಾರಣ ಅವಲಕ್ಕಿ ಹಾಕ್ತಿದ್ದೇವೆ. ಅವಲಕ್ಕಿ ಹಾಕಲೇಬೇಕಂತಿಲ್ಲ, ನೀವು ತೆಂಗಿನಕಾಯಿ ಎಳ್ಳು ಬೆಲ್ಲವೇ ಜಾಸ್ತಿ ಹಾಕಿ ಮಾಡ್ಬೋದು. ನಾವು ನಮ್ಮ ಮನೆಯಲ್ಲಿ ಅವಲಕ್ಕಿ ಹಾಕಿಯೇ ಮಾಡೋದು, ಹಾಗಾಗಿ ನಾವು ನಿಮಗೆ ಅದೇ ರೀತಿ ತೋರಿಸ್ತಿದ್ದೇವೆ. ಈ ತಿಂಡಿಯಲ್ಲಿ ನಾವು ಎಕ್ಸ್ಪರ್ಟ್, ತಿಂಗಳಲ್ಲಿ 1-2 ಸಲ ಆದರೂ ಮಾಡೇ ಮಾಡ್ತೇವೆ. ಇದು ನಾವು ಜಾಸ್ತಿಯಾಗಿ ಮಾಡುವ ತಿಂಡಿಯಲ್ಲಿ ಇದು ಒಂದು ನಮ್ಮ ಮನೆಯಲ್ಲಿ. ಈಗ ನಮ್ಮದು ಸ್ವೀಟ್ ಮಾಡಿ ರೆಡಿ ಆಯಿತು. ಈಗ ಚಪಾತಿ ಮಾಡುವ. ನಾರ್ಮಲಾಗಿ ಯಾವ ರೀತಿ ಚಪಾತಿ ಮಾಡ್ತೇವೆ ಅದೇ ರೀತಿ ಮಾಡಿದರೆ ಆಯಿತು, ಅದರಲ್ಲೇನು ಸ್ಪೆಷಲ್ ಇಲ್ಲ. ಈಗ ನಾವು ಚಪಾತಿ ಮಾಡಲಿಕ್ಕೆ ಒಂದು ಮನೆ ತೊಗೊಂಡಿದ್ದೇವಲ್ಲ, ಅದೊಂದು 25 ವರ್ಷ ಹಳೆಯದು. ನಾವು ಚಿಕ್ಕಿರುವಾಗಿತ್ತು, ಈಗಲೂ ಅದೇ ಇದೆ. ಈಗ ಅದರ ಕಾಲೆಲ್ಲ ತುಂಡಾಗಿದೆ. ಈಗ ಖಾಲಿ ಅದರದ್ದು ರೌಂಡ್ ಶೇಪ್ ಮಾತ್ರ ಉಂಟು. ಈಗಲೂ ನಾವು ಅದನ್ನೇ ಯೂಸ್ ಮಾಡ್ತಿದ್ದೇವೆ. ಆಗಿನ ಕಾಲದ್ದಲ್ಲ, ಹಾಗಾಗಿ ಗಟ್ಟಿ ಉಂಟು, ಇನ್ನೂ ಏನಾಗಲಿಲ್ಲ ಅದು ನೋಡಿ. ಚಪಾತಿ ಆಯಿತು ನಮ್ಮದೀಗ. ಸಣ್ಣ ಸೈಜ್ಗೆ ಮಾಡ್ತಿದ್ದೇವೆ. ಈಗ ನಾವಿಲ್ಲಿ ಕರ್ಜಿಕಾಯಿ ಮೋಲ್ಡ್ ಉಂಟಲ್ಲ, ಅದರ ಸಹಾಯದಿಂದ ಕರ್ಜಿಕಾಯಿ ಮಾಡ್ತಿದ್ದೇವೆ. ಮಿಡ್ಲಿಗೆ ಸ್ವಲ್ಪ ಸಿಹಿ ಹಾಕಿ ಈ ರೀತಿ ಬಂದ್ ಮಾಡಿ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿದರೆ ಆಯಿತು ನೋಡಿ. ಈ ಥರ ಟೈಟ್ ಮಾಡಿ ಒಮ್ಮೆ ಈ ರೀತಿ ಎಕ್ಸ್ಟ್ರಾಸ್ ತೆಗೆದ್ರೆ ಆಯಿತು. ಈಗ ಕರೆಕ್ಟಾಗಿ ಬಂದಿರ್ತದೆ ನೋಡಿ ಈ ರೀತಿ. ಇದು ಕರ್ಜಿಕಾಯಿ ಮೌಲ್ಡ್ ಎಲ್ಲ ಶಾಪಲ್ಲಿ ಸಿಗ್ತದೆ, ಸಂತೆಯಲ್ಲಿ ಶಾಪಲ್ಲಿ ಸಿಗ್ತದೆ. ನಿಮಗೆ ಆ ಮೌಲ್ಡ್ ಇಲ್ಲದೆ ಕೂಡ ಮಾಡ್ಬೋದು. ಮೌಲ್ಡ್ ಇಲ್ಲದೆ ಕೂಡ ನಾವು ಕರ್ಜಿಕಾಯಿ ಮಾಡಿದ್ವಿ, ಆದರೆ ಆ ಫುಟೇಜ್ ಡಿಲೀಟ್ ಆಗಿದೆ, ಹಾಗಾಗಿ ನಿಮಗೆ ತೋರಿಸಲಿಕ್ಕೆ ಆಗ್ತಿಲ್ಲ. ಅದು ಯಾವ ರೀತಿ ಅಂದರೆ, ಚಪಾತಿಗೆ ಮಿಡ್ಲಿಗೆ ಸ್ವೀಟ್ ಇಟ್ಟು ಚಪಾತಿ ಎಡ್ಜಸ್ಸಿಗೆ ಸ್ವಲ್ಪ ನೀರು ಹಾಕಿ ಜಸ್ಟ್ ಪ್ರೆಸ್ ಮಾಡಿದರೆ ಆಯಿತು, ಅದು ಅಂಟಿಕೊಳ್ತದೆ. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾವು ತೋರಿಸ್ತೇವೆ ಯಾವ ರೀತಿ ಅಂತ. ನಿಮಗೆ ಮೌಲ್ಡ್ ತಗೊಂಡ್ರೆ ಬೆಟರ್.
ಯಾಕಂದರೆ ಶೇಪ್ ಕರೆಕ್ಟಾಗಿ ಬರ್ತದೆ, ನೋಡಲಿಕ್ಕೂ ಚೆಂದ ಕಾಣ್ತದೆ. ಅದಕ್ಕೆ ನೋಡಿ ಈಗೆಲ್ಲ ನಮ್ಮದು ರೆಡಿ ಆಗ್ತಾ ಇದೆ. ಮುಂದೆ ನಾವು ತೋರಿಸ್ತಿದ್ದೇವೆ ಯಾವ ರೀತಿ ಮಾಡೋದಂತ. ನಿಮಗೆ ಇಲ್ಲಿ ಬೆಲ್ಲದ್ದು ಕಲರ್ ಸ್ವಲ್ಪ ಡಲ್ ಕಾಣ್ತಿದೆ, ಯಾಕಂದರೆ ನಾವಿಲ್ಲಿ ಬಿಳಿ ಬೆಲ್ಲ ತಗೊಂಡಿದ್ದೇವೆ. ನೀವು ಕಪ್ಪು ಬೆಲ್ಲ ತಗೊಂಡ್ರೆ ಸ್ವಲ್ಪ ಕಲರ್ ಜಾಸ್ತಿ ಕಾಣ್ತದೆ. ನೋಡಿ ಈ ರೀತಿ ಒಂದೊಂದನ್ನೇ ಮಾಡಿ ನಾವು ಇಟ್ಟಿದ್ದೇವೆ. ನೋಡಿ ಕರೆಕ್ಟಾಗಿ ಬರ್ತುಂಟು ಶೇಪು. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ನಮಗೊಂದು ಸಪೋರ್ಟ್ ಸಿಕ್ಕಾಗೆ ಆಗ್ತದೆ. ನೋಡಿ ಈಗ ನಮ್ಮದೆಲ್ಲ ಕರ್ಜಿಕಾಯಿ ಮಾಡಿ ರೆಡಿ ಆಯಿತು. ನೋಡಿ ಎಷ್ಟಾಯಿತು ಅಂತ, ಇಷ್ಟಾಗಿದೆ ನಮ್ಮದು. ಕಲರ್ ಹಾಕಿದ ಕಾರಣ ಸೂಪರಾಗಿ ಕಾಣಿಸ್ತುಂಟು. ಈಗ ಇದನ್ನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡುವ. ಈಗ ಎಣ್ಣೆ ಕೂಡ ನಮ್ಮದು ಬಿಸಿ ಆಯಿತು. ಈಗ ಒಂದೊಂದೇ ಕರ್ಜಿಕಾಯಿಯನ್ನು ಬಿಡುವ. ಇದು ಕಡಿಮೆ ಸಮಯದಲ್ಲಿ ಬೇಗ ಆಗುವ ತಿಂಡಿ, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನೀವು ಟ್ರೈ ಮಾಡಿ, ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಈಗೊಂದು 4-5 ಬಿಟ್ಟಿದ್ದೇವೆ ನಾವು. ಇದು ಫ್ರೈ ಆಗಲಿಕ್ಕೂ ಏನು ಜಾಸ್ತಿ ಟೈಮ್ ಬೇಡ, ಒಂದು ಲೋ ಫ್ಲೇಮಲ್ಲಿ ಒಂದು 3-4 ನಿಮಿಷ ಫ್ರೈ ಆದರೂ ಸಾಕು. ಸ್ವಲ್ಪ ಬ್ರೌನ್ ಕಲರ್ ಬರುವಾಗ ತೆಗೆದ್ರೆ ಆಯಿತು. ಈಗ ಇದು ಫ್ರೈ ಆಗ್ತಾ ಇರಲಿ. ನಮ್ಮ ಲಾಸ್ಟ್ ವಿಡಿಯೋ ಎಳ್ಳುಂಡೆ ನೋಡಿ ನಮ್ಮ 2 ಸಬ್ಸ್ಕ್ರೈಬರ್ ಟ್ರೈ ಮಾಡಿ ನಮಗೆ ಅದರ ಒಂದು ವಿಡಿಯೋ ಕಳಿಸಿದ್ದಾರೆ, ಸಣ್ಣ ವಿಡಿಯೋ. ಈಗ ಅದನ್ನು ನಾವು ಇದರ ಮಿಡ್ಲಲ್ಲಿ ಹಾಕ್ತೇವೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ರಿಲೇಟಿವ್ಸೇ. ಆದರೂ ನಮ್ಮ ಒಂದು ವಿಡಿಯೋ ನೋಡಿ ಟ್ರೈ ಮಾಡಿ ವಿಡಿಯೋ ಕಳಿಸಿದ್ರಲ್ವ, ಅದಕ್ಕೆ ನಮಗೆ ಭಾರಿ ಖುಷಿ ಆಯಿತು. ಹಾಗಾಗಿ ಇದರ ಮಿಡ್ಲಲ್ಲಿ ಆ ವಿಡಿಯೋವನ್ನು ನಿಮಗೆ ಕೂಡ ತೋರಿಸುವ ಅಂತ. ಈಗ ಅದಕ್ಕಿಂತ ಮುಂಚೆ ನಮ್ಮದೀಗ ಕರ್ಜಿಕಾಯಿ ಫ್ರೈ ಆಯಿತು. ಈಗ ಅದನ್ನೊಮ್ಮೆ ತೆಗೆದುಕೊಳ್ಳುವ. ಈಗ ವಿಡಿಯೋ ಬರ್ತದೆ, ಒಮ್ಮೆ ನೋಡಿಕೊಂಡು ಬನ್ನಿ. US ಚಾನೆಲ್ನವರ ಥರನೇ ಮಾಡಿದ್ದೀವಿ. ಈಗ ನಮ್ದು ಎಳ್ಳುಂಡೆ ರೆಡಿ ಆಗಿದೆ. ಸೂಪರ್ ಅಂತ ಹೇಳ್ತಿದ್ದಾಳೆ. ಥ್ಯಾಂಕ್ ಯು DVS ಚಾನೆಲ್. ಸಿಂಪಲ್ ಆದ ಮಲ್ಪರ ಕಲ್ಪೈನಂಚಿನ DVS ಚಾನಲ್ಗೆ ಥ್ಯಾಂಕ್ ಯು, ಥ್ಯಾಂಕ್ಸ್. ಜೋಕುಲ್ನ ಬರ್ತ್ಡೇ ದಾನಿ ಎಂಚ ಮತ್ತು ಸ್ವೀಟ್ ಮಲ್ಪೊಲಿಂದ ಕಲ್ಪದ ಗುರಿಯಾರು ಮಸ್ತ್ ಧನ್ಯವಾದ. ನಮ್ಮ ಎಳ್ಳುಂಡೆ ರೆಸಿಪಿ ಟ್ರೈ ಮಾಡಿದ ಜಾನಕಿ ಮತ್ತು ಶಕುಂತಲಾ ಇವರಿಗೆ ಥ್ಯಾಂಕ್ಸ್. ಇದೇ ರೀತಿ ನಮ್ಮ ಎಲ್ಲ ರೆಸಿಪಿಯನ್ನು ಟ್ರೈ ಮಾಡ್ತಾ ಇರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಯಾರೆಲ್ಲ ನಮ್ಮ ಎಳ್ಳುಂಡೆ ರೆಸಿಪಿಯನ್ನು ನೋಡಲಿಲ್ಲ, ಈ ವಿಡಿಯೋ ಎಂಡಲ್ಲಿ ನಾವು ಲಿಂಕ್ ಕೊಟ್ಟಿರ್ತೇವೆ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಈಗ ನಾವು ಉಳಿದ ಕರ್ಜಿಕಾಯಿಗಳನ್ನು ಕೂಡ ಫ್ರೈ ಮಾಡ್ತಾ ಇದ್ದೇವೆ. ಎಲ್ಲ ಫ್ರೈ ಆಯಿತು ನೋಡಿ. ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೂ ಸಾಕಾಗ್ತದೆ. ನೋಡಿ ಈ ತಿಂಡಿಯನ್ನು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ, ಯಾಕಂದರೆ ಸ್ವೀಟ್ ಇರ್ತದಲ್ಲ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿ ಕೊಡಿ. ಹೇಗೂ ಗಣೇಶ ಚತುರ್ಥಿ ಕೂಡ ಬಂತು, ನಿಮಗೆ ಅವತ್ತೇ ಟ್ರೈ ಮಾಡ್ಬೋದು. ಗಣೇಶ ಚತುರ್ಥಿಗೆ ಹೊರಗಡೆಯಿಂದ ಸ್ವೀಟ್ ತರುವ ಬದಲು ಮನೆಯಲ್ಲೇ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಈಗ ನೋಡಿ ಎಲ್ಲ ರೆಡಿ ಆಯ್ತು. ಈಗ ನಮ್ಮದು ನೋಡಿ ಫೈನಲ್ ಆಗಿ ನಾವು ಮಾಡಿದ ಕರ್ಜಿಕಾಯಿ ಈ ರೀತಿ ಬಂದಿದೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಕಲ್ಲರ್, ಶೇಪು ಎಲ್ಲ ಕರೆಕ್ಟಾಗಿ ಬಂದಿದೆ. ಟೇಸ್ಟ್ ಕೂಡ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.